ಗಂಡನಿಂದ ಸಿಗದ ಸುಖ ಅವನು ಕೊಟ್ಟ ಆ ಮಳೆಯ ರಾತ್ರಿ. ಗಂಡ ಮನೆಯಲ್ಲಿರದಾಗ ಅವನು ಇಡೀ ರಾತ್ರಿ ನನ್ನ ಜೊತೆ ಚೆನ್ನಾಗಿ ಆಟ ಆಡಿದ. ಆಟ ಯಾವುದು ಅಂತ ಗೊತ್ತಾಯ್ತಲ್ವಾ? ಗೊತ್ತಾಗಿಲ್ಲ ಅಂದರೆ ಈ ಕಥೆ ಪೂರ್ತಿ ನೋಡಿ. ನನ್ನ ಹೆಸರು ಸ್ಮಿತಾ. ನಾನು ಈಗ 28 ವರ್ಷದವಳು. ನಮ್ಮ ಮದುವೆಯಾಗಿ 5 ವರ್ಷಗಳಾಗಿದೆ. ನನ್ನ ಗಂಡ ರವಿ ಅವರು ತುಂಬ ಉತ್ತಮ ವ್ಯಕ್ತಿ. ಆದರೆ ಅವರು ಕೆಲಸದಲ್ಲಿ ತುಂಬ ನಿರತರಾಗಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಹೊರಡ್ತಾರೆ, ರಾತ್ರಿ 11 ಅಥವಾ 12 ಗಂಟೆಗೆ ಮನೆಗೆ ಬರ್ತಾರೆ. ನಾವೊಂದೇ ಮನೆಯಲ್ಲಿದ್ದರೂ ನಮ್ಮ ನಡುವೆ ಭಾವನಾತ್ಮಕ ದೂರ ಬೆಳೆಯುತ್ತಾ ಬಂದಿತ್ತು. ಪ್ರತಿದಿನ ಬೆಳಗ್ಗೆ ಏಳುವಾಗಲೇ ನನಗೆ ಏಕಾಂತದ ಭಾವನೆ ಬರ್ತಿತ್ತು. ಅಡುಗೆ ಮನೆಯಲ್ಲಿ ಒಬ್ಬಳೇ ಚಹಾ ಮಾಡುತ್ತಾ ಅವರ ನೆನಪು ಮಾಡಿಕೊಳ್ತಿದ್ದೆ. ಆದರೆ ಅವರಿಗೆ ಸಮಯವಿರ್ತಿರಲಿಲ್ಲ. ನಮ್ಮ ಮನೆಯ ಪಕ್ಕದಲ್ಲೇ ರಾಮು ಅವರ ಸಣ್ಣ ಕಿರಾಣಿ ಅಂಗಡಿ ಇತ್ತು. ರಾಮು ಅವರು ಸುಮಾರು 32 ವಯಸ್ಸು, ಸರಳ, ದಯಾಳು ಮತ್ತು ಯಾವಾಗಲೂ ನಗುಮುಖದ ವ್ಯಕ್ತಿ. ನಾನು ಪ್ರತಿದಿನ ಬೆಳಗ್ಗೆ ಹಾಲು ಅಥವಾ ಚಹಾ ಪುಡಿ ತೆಗೆದುಕೊಳ್ಳಲು ಅಲ್ಲಿಗೆ ಹೋಗ್ತಿದ್ದೆ. ಒಂದು ದಿನ ಬೆಳಗ್ಗೆ ಮಳೆ ಸುರಿಯುತ್ತಿತ್ತು. ನಾನು ಛತ್ರಿ ಹಿಡಿದುಕೊಂಡು ಅಂಗಡಿಗೆ ಹೋದೆ. ರಾಮು ಅವರು ನನ್ನನ್ನು ನೋಡಿ ತುಂಬ ಆತ್ಮೀಯವಾಗಿ, "ಬನ್ನಿ ಸ್ಮಿತಾ, ಇವತ್ತು ತುಂಬ ಮಳೆಯಾಗ್ತಿದೆ, ಬಿಸಿ ಚಹಾ ಮಾಡಿಕೊಡ್ತೇನೆ" ಎಂದರು. ನಾನು ಸ್ವಲ್ಪ ನಾಚುತ್ತಾ, "ಬೇಡ ರಾಮು, ನೀವು ಬ್ಯುಸಿ ಇರಬಹುದು" ಎಂದೆ. ಆದರೆ ಅವರು ಒತ್ತಾಯಿಸಿದ್ರು. ಆ ದಿನ ನಾವು ಸ್ವಲ್ಪ ಹೊತ್ತು ಮಾತಾಡಿದೆವು. ಅವರು ನನ್ನ ದಿನಚರಿಯೆಯ ಬಗ್ಗೆ ಕೇಳಿದ್ರು. ಆನಂತರ ಪ್ರತಿದಿನ ನಾನು ಅಂಗಡಿಗೆ ಹೋಗುವುದು ನನ್ನ ದಿನಚರಿಯೆಯ ಭಾಗವಾಯಿತು. ರಾಮು ಅವರು ನನ್ನ ಇಷ್ಟದ ಚಹಾ ತಯಾರಿಸಿ ಇಡ್ತಿದ್ರು. ಒಂದು ದಿನ ನಾನು, "ನಿಮ್ಮ ಚಹಾ ತುಂಬ ಚೆನ್ನಾಗಿರುತ್ತೆ" ಎಂದು ಹೇಳಿದೆ. ಅವರು ನಗುತ್ತಾ, "ನಿಮ್ಗಾಡಿ ಮಾಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ ಸ್ಮಿತಾ" ಎಂದರು. ಆ ಮಾತು ನನ್ನ ಹೃದಯದಲ್ಲಿ ಒಂದು ಸಣ್ಣ ಬೆಚ್ಚಗಿನ ಭಾವನೆಯನ್ನು ಹುಟ್ಟಿಸಿತು. ದಿನಗಳು ಕಳೆಯುತ್ತಾ ಬಂದವು. ನಾವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೆವು. ರಾಮು ಅವರು ತಮ್ಮ ಜೀವನದ ಬಗ್ಗೆ ಹೇಳಿದರು. ಅವರಿಗೆ ಮದುವೆಯಾಗಿರಲಿಲ್ಲ, ಅವರ ತಾಯಿ ತಂದೆಯರೂ ಇಲ್ಲ, ಒಬ್ಬರೇ ಅಂಗಡಿ ನೋಡ್ತಿದ್ರು. ನಾನು ಅವರಿಗೆ ನನ್ನ ದಿನಚರಿಯೆಯ ಬಗ್ಗೆ ಹೇಳ್ತಿದ್ದೆ. ಒಂದು ದಿನ ನಾನು ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಗ ರವಿ ಅವರು ಕರೆ ಮಾಡಿ, "ಇವತ್ತು ತುಂಬ ಲೇಟ್ ಆಗತ್ತೆ" ಎಂದರು. ನನಗೆ ತುಂಬ ಏಕಾಂತವಾಗಿತ್ತು. ನಾನು ರಾಮು ಅವರ ಅಂಗಡಿಗೆ ಹೋದೆ. ಅವರು ನನ್ನ ಮುಖ ನೋಡಿ, "ಏನಾಯಿತು ಸ್ಮಿತಾ, ತುಂಬ ಸ್ವಲ್ಪ ಖಿನ್ನವಾಗಿ ಕಾಣ್ತಿದ್ದೀರಿ" ಎಂದು ಕೇಳಿದರು. ನಾನು ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿರುವುದನ್ನು ಸ್ವಲ್ಪ ಹೇಳಿದೆ. ಗಂಡನ ಏಕಾಂತ, ಮನೆಯಲ್ಲಿ ಒಬ್ಬಳೇ ಇರುವುದು. ರಾಮು ಅವರು ಮೌನವಾಗಿ ಕೇಳಿಸ್ಕೊಂಡ್ರು. ನಂತರ, "ನೀವು ಒಬ್ಬರೇ ಅಲ್ಲ ಸ್ಮಿತಾ, ನಾನಿದ್ದೇನೆ" ಎಂದು ಹೇಳಿದರು. ಆ ಮಾತು ನನ್ನ ಕಣ್ಣಿಗಳಲ್ಲಿ ನೀರು ತುಂಬಿಸಿತು. ಒಂದು ಸಂಜೆ ಭಾರೀ ಮಳೆ ಬಂದಿತ್ತು. ವಿದ್ಯುತ್ ಸಹ ಹೋಗಿತ್ತು. ನಾನು ಭಯದಿಂದ ಅಂಗಡಿಗೆ ಹೊರಡೆ. ರಾಮು ಅವರು ಕ್ಯಾಂಡಲ್ ಹಚ್ಚಿ ಕುಳಿತಿದ್ರು. ನನ್ನನ್ನು ನೋಡಿ ತುಂಬ ಚಿಂತೆಯಿಂದ, "ಬನ್ನಿ, ಒಳಗೆ ಬನ್ನಿ, ಹೆದರಬೇಡಿ" ಎಂದರು. ನಾವು ಅಂಗಡಿಯಲ್ಲಿ ಕುಳಿತು ಚಹಾ ಕುಡಿದೆವು. ಮಳೆಯ ಶಬ್ದದ ನಡುವೆ ನಾವು ತುಂಬ ಸಮಯ ಮಾತಾಡಿದೆವು. ಅವರು ನನ್ನ ಕೈಯನ್ನು ಸ್ವಲ್ಪ ಹಿಡಿದುಕೊಂಡು, "ನಿಮ್ಮ ನಗು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತೆ" ಎಂದರು. ನನ್ನ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಆ ರಾತ್ರಿ ನಾವು ದೀರ್ಘ ಸಮಯ ಒಬ್ಬರಿಗೊಬ್ಬರು ನೋಡ್ತಾ ಕುಳಿತಿದ್ದೆವು. ಯಾವುದೇ ತಪ್ಪಾದ ಮಾತುಗಳಿಲ್ಲ, ಕೇವಲ ಭಾವನೆಗಳು, ಆರೈಕೆ ಮತ್ತು ಅರ್ಥವಾಗುವ ಮೌನ. ನಾನು ಮನೆಗೆ ಹೋದಾಗಲೂ ಅವರ ನಗು ನನ್ನ ಮನಸ್ಸಿನಲ್ಲಿ ಉಳಿದಿತ್ತು. ನಂತರ ದಿನಗಳು ಹೀಗೆಯೇ ಕಳೆಯುತ್ತಾ ಬಂದವು. ನಾನು ಅವರಿಗೆ ಮನೆಯಲ್ಲಿ ಮಾಡಿದ ತಿಂಡಿ ತೆಗೆದುಕೊಂಡು ಹೋಗ್ತಿದ್ದೆ. ಒಂದು ದಿನ ಅವರು ನನ್ನಿಂದ ತಿಂಡಿ ತಿನ್ನುತ್ತಾ, "ನಿಮ್ಮ ಕೈಯಲ್ಲಿ ಮಾಡಿದ್ದು ತುಂಬ ರುಚಿಯಾಗಿರುತ್ತೆ" ಎಂದರು. ನಾವು ಜೊತೆಗೆ ನಗುತ್ತಿದ್ದೆವು. ಒಂದು ಬೆಳಗ್ಗೆ ನಾನು ಅಂಗಡಿಯಲ್ಲಿ ಸಹಾಯ ಮಾಡಿದೆ. ರಾಮು ಅವರು ನನ್ನ ಕಡೆಗೆ ನೋಡ್ತಿದ್ರು. ನಮ್ಮ ಕಣ್ಣುಗಳು ಅನೇಕ ವಿಷಯಗಳನ್ನು ಹೇಳ್ತಿದ್ವು. ಆದರೆ ಒಮ್ಮೆ ನನಗೆ ಅಪರಾಧಿ ಭಾವನೆ ಬಂತು. ನಾನು ಮದುವೆಯಾಗಿದ್ದೇನೆ ಎಂದು ಯೋಚಿಸಿದೆ. ಆದರೆ ರಾಮು ಅವರ ಆರೈಕೆಯನ್ನು ನೋಡಿ ನನ್ನ ಹೃದಯ ಕರಗುತ್ತಿತ್ತು. ರವಿ ಅವರು ಯಾವಾಗಲೂ ದೂರವಾಗಿದ್ದರು. ನಾನು ರಾಮು ಅವರಿಗೆ, "ನಾವಿಷ್ಟು ಹತ್ತಿರವಾಗುವುದು ಸರಿಯೇ" ಎಂದು ಕೇಳಿದೆ. ಅವರು ತುಂಬ ಶಾಂತವಾಗಿ, "ಸ್ಮಿತಾ, ಪ್ರೀತಿ ಯಾವುದೇ ತಪ್ಪಲ್ಲ. ನಾನು ನಿಮ್ಮನ್ನು ನೋಡಿ ನಿಮ್ಮ ಸಂತೋಷಕ್ಕಾಗಿ ಬದುಕುತ್ತೇನೆ" ಎಂದರು. ಒಂದು ರಾತ್ರಿ ತುಂಬ ಭಾರೀ ಮಳೆ. ರವಿ ಅವರು ಊರಿಗೆ ಹೋಗಿದ್ರು. ನಾನು ಭಯದಿಂದ ಅಂಗಡಿಗೆ ಹೋದೆ. ರಾಮು ಅವರು ನನ್ನನ್ನು ತನ್ನ ತೋಳಿಗಳಲ್ಲಿ ತುಂಬ ಆರೈಕೆಯಿಂದ ಆಲಿಂಗಿಸಿದ್ರು. "ನೀವು ನನ್ನ ಜೀವನದ ಬೆಳಕು ಸ್ಮಿತಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ" ಎಂದರು. ನಾನು ಕಣ್ಣೀರು ಹಾಕುತ್ತಾ, "ರಾಮು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನಮ್ಮ ಸಂಬಂಧ ಭಾವನೆಗಳಲ್ಲಿ ಉಳಿಯಲಿ" ಎಂದೆ.
ನಾವು ದೀರ್ಘ ಸಮಯ ಹಾಗೆಯೇ ಇದ್ದೆವು. ಹೃದಯಗಳು ಒಂದಾದಂತೆ ಭಾಸವಾಯಿತು. ನಂತರ ನಮ್ಮ ನಡುವಿನ ಸಂಬಂಧ ಇನ್ನೂ ಆಳವಾಗಿ ಬೆಳೆಯುತ್ತಾ ಬಂತು. ನಾವು ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದೆವು. ರವಿ ಅವರಿಗೆ ನನ್ನ ಮನಸ್ಸಿನಲ್ಲಿರುವುದು ತಿಳಿಯದಿದ್ದರೂ ನಾನು ಮತ್ತೆ ಸಂತೋಷದಿಂದ ಜೀವಿಸಲು ಪ್ರಯತ್ನಿಸುತ್ತಿದ್ದೆ. ರಾಮು ಅವರು ನನ್ನ ಜೀವನಕ್ಕೆ ಹೊಸ ಅರ್ಥ ನೀಡಿದ್ದರು. ಪ್ರೀತಿ ಎಂದಿಗೂ ಸುಂದರವಾಗಿರುತ್ತದೆ. ಅದು ಯಾವುದೇ ರೂಪದಲ್ಲಿ ಬಂದರೂ ಅದು ಹೃದಯವನ್ನು ತುಂಬಿಸುತ್ತದೆ. ನನ್ನ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಆದರೆ ನಮ್ಮ ಭಾವನೆಗಳು ಎಂದಿಗೂ ಮುಗಿಯುವುದಿಲ್ಲ.